ಎಲ್ಲರಿಗೂ ನಮಸ್ಕಾರ. ಸಕ್ಕರೆ ಗುರು ಚಾನೆಲ್ಗೆ ಸ್ವಾಗತ. ಈ ಚಾನೆಲ್ನ ಮುಖಾಂತರ ವಿಶೇಷವಾಗಿ ಸಕ್ಕರೆ ನಿಯಂತ್ರಣ ಮಾಡುವ ಶಿಕ್ಷಣ ಸರಣಿಯ ಒಂದು ಪ್ರಾಮಾಣಿಕ ಪ್ರಯತ್ನ. ನಿಮ್ಗೆಲ್ಲ ತಿಳಿದಿರೋ ಹಾಗೆ ಈಗಾಗಲೇ ನಮ್ಮ ಚಾನೆಲ್ನಲ್ಲಿ ಮಧುಮೇಹದ ನಿಯಂತ್ರಣಕ್ಕೆ ಸಂಬಂಧಿಸಿದ ವಿಡಿಯೋಗಳನ್ನು ಶೇರ್ ಮಾಡಿದ್ದೇವೆ. ಹೇಗೆ ಸುಲಭ ರೀತಿಯಲ್ಲಿ ನಮ್ಮ ರಕ್ತದ ಸಕ್ಕರೆಯನ್ನು ಕಂಟ್ರೋಲ್ ಮಾಡಬಹುದು ಮತ್ತು ಅದಕ್ಕೆ ಬೇಕಾಗಿರುವ ಸರಿಯಾದ ಮಾಹಿತಿಯನ್ನು ನೀಡುವ ಉದ್ದೇಶದಿಂದ ಈ ಚಾನೆಲ್ ಶುರುವಾಗಿದೆ. ಹೀಗೆ ಹಲವಾರು ವಿಷಯದ ಬಗ್ಗೆ ನಾವು ಈ ಚಾನೆಲ್ನ ಮುಖಾಂತರ ನಿಮಗೆ ತಿಳಿಸ್ತೇವೆ. ಈ ಮಾಹಿತಿ ಎಲ್ಲರಿಗೂ ತಲುಪುವಂತೆ ಸಹಾಯ ಮಾಡಿ. ಹಾಗಾಗಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ ಈ ಮಾಹಿತಿ ಸಿಗುವಂತೆ ಮಾಡಿ. ಈ ಬಾರಿಯ ವಿಶೇಷ ಅನಾರೋಗ್ಯದ ದಿನ. ಮಕ್ಕಳು ಅಂದಮೇಲೆ ಹುಷಾರ್ ತಪ್ಪೋದು ಸಾಮಾನ್ಯ. ಸ್ಕೂಲ್ಗೆ ಹೋಗ್ತಾರೆ, ಅಲ್ಲಿ ಶೀತ ಜ್ವರ ಹರಡಿದಿರಬಹುದು. ವ್ಯಾಕ್ಸಿನೇಷನ್, ಆಚೆ ಊಟ ತಿಂದು ಹೊಟ್ಟೆ ಕೆಡೋದು, ಏನಾದರೂ ಅನಾರೋಗ್ಯ ಆಗ್ತಾನೆ ಇರುತ್ತೆ. ಹಾಗಾದ್ರೆ ಮಧುಮೇಹ ಇರುವ ಮಕ್ಕಳಲ್ಲಿ ಅನಾರೋಗ್ಯ ಕಂಡು ಬಂದರೆ ಏನ್ ಮಾಡಬೇಕು? ಬನ್ನಿ ತಿಳಿಯೋಣ. ಶಾಲೆಗೆ ಹೋಗುವ ಮಕ್ಕಳು 1 ವರ್ಷದಲ್ಲಿ 6 ರಿಂದ 8 ಬಾರಿ ಅನಾರೋಗ್ಯಕ್ಕೆ ಒಳಗಾಗಬಹುದು. ಮಧುಮೇಹ ಹೊಂದಿರುವ ಮಕ್ಕಳು ಅನಾರೋಗ್ಯಕ್ಕೆ ಒಳಗಾದಾಗ ಅವರ ರಕ್ತದಲ್ಲಿನ ಸಕ್ಕರೆ ಮಟ್ಟವು ಪೋಷಕರು ಅಂದುಕೊಳ್ಳದ ರೀತಿಯಲ್ಲಿ ಬದಲಾಗಬಹುದು. ಯಾವ ಥರ ಬದಲಾಗಬಹುದು ಅಂದ್ರೆ, ರಕ್ತದಲ್ಲಿನ ಸಕ್ಕರೆ ಮಟ್ಟ ಹೆಚ್ಚಾಗುತ್ತದೆ, ಅದಕ್ಕೆ ನಾವು ಹೈಪರ್ ಗ್ಲೈಸಿಮಿಯಾ ಅಂತೇವೆ. ಅಥವಾ ರಕ್ತದಲ್ಲಿನ ಸಕ್ಕರೆ ಕಡಿಮೆ ಆಗುತ್ತದೆ, ಇದಕ್ಕೆ ನಾವು ಹೈಪೋಗ್ಲೈಸಿಮಿಯಾ ಅಂತೇವೆ. ಯಾವ್ಯಾವ ರೀತಿಯಲ್ಲಿ ಇದು ಆಗ್ಬೋದು? ಹೈಪರ್ ಗ್ಲೈಸಿಮಿಯಾ ಅಂದ್ರೆ ರಕ್ತದ ಸಕ್ಕರೆ 250ಕ್ಕಿಂತ ಹೆಚ್ಚು. ಇದ್ಯಾಕಾಗ್ಬೋದು ಅಂದ್ರೆ, ಜ್ವರ, ಸೋಂಕು, ಎದೆ ಮತ್ತು ಶ್ವಾಸಕೋಶದ ಸೋಂಕು, ಗಂಟಲು ನೋವು, ಟೈಫಾಯ್ಡ್, ಡೆಂಗ್ಯೂ, ಮಲೇರಿಯಾ ಈ ಕಾರಣಗಳಿಂದ ರಕ್ತದ ಸಕ್ಕರೆ ಹೆಚ್ಚಾಗಬಹುದು. ಅದೇ ಥರ ಹೈಪೋಗ್ಲೈಸಿಮಿಯಾ ಕೂಡ ಆಗ್ಬೋದು. ಅಂದ್ರೆ ರಕ್ತದ ಸಕ್ಕರೆ 70ಕ್ಕಿಂತ ಕಡಿಮೆ ಹೋದ್ರೆ ಲೋ ಶುಗರ್ ಅಂತೀವಿ. ಇದು ಯಾವ್ದ್ಯಾವ್ದಿಂದ ಆಗ್ಬೋದು ಅಂದ್ರೆ, ಬೇದಿ, ವಾಂತಿ, ಕಡಿಮೆ ಆಹಾರ ಸೇವನೆ, ತಿನ್ನಲು ಇಷ್ಟವಾಗಿರೋದಿಲ್ಲ, ಈ ಕಾರಣಗಳೆಲ್ಲ ಹೈಪೋಗ್ಲೈಸಿಮಿಯಾ ಆಗ್ತದೆ. ಈ ಥರ ಆದ್ರೆ ನಾವು ಏನ್ ಮಾಡಬೇಕು? ಈ 4 ಕಂಬಗಳನ್ನ ಜ್ಞಾಪಕ ಇಟ್ಕೊಳ್ಳಿ. ಮೊದಲಿಗೆ ರಕ್ತದಲ್ಲಿನ ಗ್ಲೂಕೋಸ್ ಅನ್ನು ನಾವು ಪರೀಕ್ಷಿಸಬೇಕು. 2ನೇ ಕಂಬ ಕೀಟೋನ್ಗಳನ್ನು ಪರೀಕ್ಷಿಸಬೇಕು. 3ನೇ ಕಂಬ ಇನ್ಸುಲಿನ್ ಅನ್ನು ಯಾವುದೇ ಕಾರಣಕ್ಕೆ ಬಿಡಬಾರದು. 4ನೇ ಕಂಬ ನೀರಿನಾಂಶವನ್ನು ಸೇವಿಸುವುದು. ಇದ್ರ ಬಗ್ಗೆ ನಾವು ಇನ್ನ ತಿಳ್ಕೊಳ್ಳೋಣ ಸ್ವಲ್ಪ ವಿವರವಾಗಿ. ನನ್ನ ಮಗು ಅನಾರೋಗ್ಯದಿಂದ ಬಳಲುತ್ತಿದ್ರೆ ನಾನು ಏನ್ ಮಾಡಬೇಕು? ಮೊದಲಿಗೆ ರಕ್ತದಲ್ಲಿನ ಸಕ್ಕರೆಯನ್ನು ಹೆಚ್ಚಾಗಿ ಪರೀಕ್ಷಿಸಿ. ಅಂದ್ರೆ ಪ್ರತಿ 2 ರಿಂದ 4 ಗಂಟೆಗಳೊಮ್ಮೆ ಚೆಕ್ ಮಾಡ್ತಾ ಇರಬೇಕು. ಮಗು ಊಟ ಮಾಡದಿದ್ದರೂ ಇನ್ಸುಲಿನ್ ಅನ್ನು ನಾವು ಬಿಡಬಾರ್ದು. ಯಾಕೆಂದ್ರೆ ಮಗು ಆಹಾರ ಸೇವಿಸದಿದ್ದರೂ ದೇಹ ಅದರ ಕಾರ್ಯವನ್ನು ಕೆಲಸ ಮಾಡಿಸಲು ಮತ್ತು ಕೀಟೋನ್ಗಳನ್ನು ತಡೆಗಟ್ಟಲು ಇನ್ಸುಲಿನ್ ಅಗತ್ಯವಿದೆ. ಇನ್ಸುಲಿನ್ 2 ಥರದ್ದು ಬರುತ್ತೆ. ಒಂದು ಬೇಸಲ್ ಇನ್ಸುಲಿನ್ ಅಥವಾ 24 ಗಂಟೆಯ ಇನ್ಸುಲಿನ್. ಇನ್ನೊಂದು ಬೋಲಸ್ ಇನ್ಸುಲಿನ್ ಅಥವಾ ಊಟದ ಇನ್ಸುಲಿನ್. ಈ 24 ಗಂಟೆಯ ಇನ್ಸುಲಿನ್ ಅನ್ನು ಯಾವುದೇ ಕಾರಣಕ್ಕೂ ನಿಲ್ಲಿಸಬಾರದು ಮತ್ತು ಊಟದ ಇನ್ಸುಲಿನ್ ರಕ್ತದ ಸಕ್ಕರೆಯ ಮಟ್ಟದ ಪ್ರಕಾರ ಡೋಸ್ ಅಡ್ಜಸ್ಟ್ ಮಾಡಬೇಕಾಗತ್ತೆ. ಇದರಿಂದ ಕೀಟೋನ್ಗಳನ್ನು ತಡೆಯಬಹುದು ಮತ್ತು ಸಕ್ಕರೆಯನ್ನು ನಿಯಂತ್ರಿಸಬಹುದು.
ಅಂದ್ರೆ ಶುಗರ್ ಹೆಚ್ಚಾದಾಗ ನಾವು ಇನ್ಸುಲಿನ್ ಹೆಚ್ಚಾಗಿ ನೀಡಬೇಕಾಗತ್ತೆ ಕರೆಕ್ಷನ್ ಡೋಸ್ ಮುಖಾಂತರ, ಅಥವಾ ಶುಗರ್ ಕಡಿಮೆ ಆದರೆ ನಾವು ಹೈಪೋಗ್ಲೈಸಿಮಿಯಾ ಹೆಂಗೆ ಟ್ರೀಟ್ ಮಾಡ್ತೇವೆ ಅದನ್ನ ಮಾಡಿಕೊಂಡು ಅದರ ಪ್ರಕಾರ ನಾವು ಇನ್ಸುಲಿನ್ನ ಅಡ್ಜಸ್ಟ್ ಮಾಡಬೇಕಾಗತ್ತೆ. ಹೈಪೋಗ್ಲೈಸಿಮಿಯಾ ಏನು? ಇದು ಕೂಡ ನಾವು ನಮ್ಮ ಮುಂದಿನ ಕಂತುಗಳಲ್ಲಿ ನಿಮಗೆ ತಿಳಿಸ್ತಾ ಇರ್ತೇವೆ. ಎರಡನೇ ಕಂಬ ಹೇಳ್ದಂಗೆ ಕೀಟೋನ್ಗಳಿಗಾಗಿ ಪರೀಕ್ಷಿಸಿ. ಕೀಟೋನ್ಗಳು ಅಂದ್ರೆ ಏನು? ಇವಾಗ ಟೈಪ್ 1 ಮಕ್ಕಳಲ್ಲಿ ಇನ್ಸುಲಿನ್ ಉತ್ಪತ್ತಿ ಕಮ್ಮಿ ಇರುತ್ತೆ ಅಥವಾ ಅದರ ಕೊರತೆ ಇರುತ್ತೆ. ಸೊ ಇದರಿಂದ ಏನಾಗುತ್ತೆ, ರಕ್ತದ ಸಕ್ಕರೆ ಮಟ್ಟವು ಹೆಚ್ಚಾಗುತ್ತೆ. ಅಂಡ್ ದೇಹಕ್ಕೆ ಶಕ್ತಿ ಬೇಕಲ್ವಾ? ಸೊ ದೇಹದ ಶಕ್ತಿಗೆ ದೇಹದ ಕೊಬ್ಬು ಶಕ್ತಿಗಾಗಿ ಉಪಯೋಗ ಉಪಯೋಗ ಮಾಡ್ತಾ ಇರ್ತಾರೆ. ಸೊ ಇದರಿಂದ ಏನಾಗುತ್ತೆ, ಕೊಬ್ಬು ಬಳಸಿದಾಗ ಕೀಟೋನ್ಗಳು ಉತ್ಪನ್ನವಾಗುತ್ತೆ. ಈ ಕೀಟೋನ್ಗಳನ್ನು ನಾವು ಎರಡು ರೀತಿಯಲ್ಲಿ ಪರೀಕ್ಷಿಸಬಹುದು. ಒಂದು ರಕ್ತದ ಕೀಟೋನ್ ಮುಖಾಂತರ, ಎರಡನೇದು ಮೂತ್ರದ ಕೀಟೋನ್ ಅಥವಾ ಡಿಪ್ ಸ್ಟಿಕ್ ಮೂಲಕ ನಾವು ಪರೀಕ್ಷೆ ಮಾಡಬಹುದು. ಅಂದ್ರೆ ಒಂದು ಸ್ಟ್ರಿಪ್ ಬರುತ್ತೆ, ನಾವು ಅದನ್ನು ಯೂರಿನ್ ಅಲ್ಲಿ ಡಿಪ್ ಮಾಡಿದ್ರೆ ಅದು ಕಲರ್ ಚೇಂಜ್ ಆಗುತ್ತೆ. ಸೊ ಇದರಿಂದ ನಮಗೆ ಗೊತ್ತಾಗುತ್ತೆ ನಮ್ಮ ಕೀಟೋನ್ ಎಷ್ಟು ದೇಹದಲ್ಲಿ ಇದೆ ಅಂತ. ರಕ್ತದ ಕೀಟೋನ್ ಮೀಟರ್ ಹೇಗೆ ಅಂದ್ರೆ, ಹೇಗೆ ನಮ್ಮ ಗ್ಲುಕೋಮೀಟರ್ ನಾವು ಬಳಸ್ತಾ ಇರ್ತೀವಿ ಅದೇ ತರ ಕೀಟೋನ್ ಮೀಟರ್ ಅಂತ ಸಿಗುತ್ತೆ. ಸೊ ಸ್ಟ್ರಿಪ್ ಹಾಕಿ ನಮ್ಮ ರಕ್ತದಲ್ಲಿರೋ ಕೀಟೋನ್ಗಳನ್ನ ನಾವು ಪರೀಕ್ಷಿಸಬಹುದು. ಅನಾರೋಗ್ಯದ ಸಮಯದಲ್ಲಿ 6 ರಿಂದ 8 ಗಂಟೆಗಳಿಗೊಮ್ಮೆ ನಾವು ಕೀಟೋನ್ ಪರೀಕ್ಷೆ ಚೆಕ್ ಮಾಡಬೇಕಾಗುತ್ತೆ. ಒಂದ್ಸತಿ ಈ ಎರಡು ಮುಖಾಂತರ ಮಾಡಿದ ಮೇಲೆ ಅದನ್ನ ನಾವು ಯಾವ ತರ ಪರಿಶೀಲಿಸಬಹುದು ಅಂದ್ರೆ, ಇಲ್ಲಿ ಒಂದು ಟೇಬಲ್ ಕೊಟ್ಟಿದ್ದೀವಿ ನೋಡಿ. ಮೂತ್ರದ ಕೀಟೋನ್ ಫಲಿತಾಂಶ ಏನೂ ಇಲ್ಲ ಅಥವಾ ರಕ್ತದ ಕೀಟೋನ್ ಫಲಿತಾಂಶ 0.6ಕ್ಕಿಂತ ಕಮ್ಮಿ ಇದ್ರೆ ನೀವು ಕೇವಲ ಅದೇ ಡೋಸನ್ನು ಮುಂದುವರಿಸಬಹುದು ಅಂಡ್ ನಿಮ್ಮ ಶುಗರ್ನು ಅವಾಗವಾಗ ಚೆಕ್ ಮಾಡಬೇಕಾಗುತ್ತೆ. ಮೂತ್ರದ ಕೀಟೋನ್ ಸಣ್ಣ ಪ್ರಮಾಣದಲ್ಲಿದ್ದು ಕೀಟೋನ್ ಅಥವಾ ರಕ್ತದ ಕೀಟೋನ್ 0.7 ರಿಂದ 1.4 ಮಧ್ಯ ಇದ್ರೆ ಇನ್ಸುಲಿನ್ ಡೋಸ್ ಅನ್ನು ನಾವು ಶುಗರ್ ಪ್ರಕಾರ ಅಡ್ಜಸ್ಟ್ ಮಾಡಬೇಕಾಗುತ್ತೆ. ಅದೇ ತರ ಸಾಕಷ್ಟು ನೀರನ್ನು ನಾವು ಕುಡಿಬೇಕಾಗುತ್ತೆ. ಮೂತ್ರದ ಕೀಟೋನ್ ಫಲಿತಾಂಶ ಮಧ್ಯಮದಿಂದ ದೊಡ್ಡದು ಅಥವಾ 1.5 ಇಂದ 2.9 ಮಧ್ಯ ಇದ್ರೆ ರಕ್ತದಲ್ಲಿನ ಸಕ್ಕರೆಯನ್ನು ಪರೀಕ್ಷಿಸಬೇಕು ಅವಾಗವಾಗ. ಅದರ ಮೇಲೆ ಶುಗರು 250ಕ್ಕಿಂತ ಹೆಚ್ಚಿದ್ದರೆ ದಿನದ ಒಟ್ಟು ಇನ್ಸುಲಿನ್ ಡೋಸ್ ಅನ್ನು 10% ಅಷ್ಟು ಹೆಚ್ಚುವಾಗಿ ನಾವು ತಗೋಬೇಕಾಗುತ್ತೆ. ಇದರ ಜೊತೆ ಸಾಕಷ್ಟು ನೀರು ಕುಡಿಬೇಕಾಗುತ್ತೆ. ಕಡೆಗೆ ಮೂತ್ರದ ಕೀಟೋನ್ ದೊಡ್ಡದಾಗಿ ಬಂದು ರಕ್ತದ ಕೀಟೋನ್ ಫಲಿತಾಂಶ 3ಕ್ಕಿಂತ ಹೆಚ್ಚಾದಲ್ಲಿ ನಾವು ಪರೀಕ್ಷೆಯಂತೂ ಹೇಗೂ ಮಾಡ್ತಾ ಇರಬೇಕು. ರಕ್ತದ ಗ್ಲೂಕೋಸ್ ಅನ್ನು ಅದಕ್ಕೆ ತಕ್ಕಂಗೆ ಕರೆಕ್ಷನ್ ಡೋಸೇಜ್ ನೀಡಬೇಕು ಮತ್ತು ಡಯಾಬಿಟೀಸ್ ಕೀಟೋ ಅಸಿಡೋಸಿಸ್ ಅಥವಾ DKA ಅಪಾಯವನ್ನು ಅದರ ರೋಗ ಲಕ್ಷಣವನ್ನು ಕಂಡುಹಿಡಿದು ಮಧುಮೇಹ ತಂಡವನ್ನು ಸಂಪರ್ಕಿಸಬೇಕು. 4ನೇ ಕಂಬ ನೀರಿನಾಂಶ ಸೇವಿಸುವುದು. ನಿರ್ಜಲೀಕರಣ ಅಥವಾ ಡಿಹೈಡ್ರೇಷನ್ ಅಂತ ನಾವೇನ್ ಹೇಳ್ತೀವಿ ಇದನ್ನ ನಾವು ತಪ್ಪಿಸ್ಬೇಕು. ಸಾಮಾನ್ಯವಾಗಿ ಟೈಪ್ 1 ಮಧುಮೇಹಗಳಲ್ಲಿ ಶುಗರ್ ತುಂಬಾ ಹೆಚ್ಚಾದಾಗ ತುಂಬಾ ನೀರು ಕುಡಿತಾ ಇರ್ತಾರೆ, ತುಂಬಾ ಮೂತ್ರ ಅಥವಾ ಯೂರಿನೇಷನ್ ಹೆಚ್ಚಾಗಿರುತ್ತೆ. ಸೊ ಇದರಿಂದ ಡಿಹೈಡ್ರೇಷನ್ ಆಗಿರ್ಬೋದು. ಹಾಗಾಗಿ ಇದನ್ನ ನಾವು ತಡೆಗಟ್ಟಲು ಸಾಕಷ್ಟು ನೀರನ್ನು ಕುಡಿಯಲು ಪ್ರೋತ್ಸಾಹಿಸಬೇಕು. ಕೆಲವೊಮ್ಮೆ ಏನಾಗುತ್ತೆ, ಆಹಾರವನ್ನು ಸೇವಿಸ್ತಾನೆ ಇರಲ್ಲ ಮಕ್ಕಳು, ಆದ್ರೂ ಕೂಡ ಸಕ್ಕರೆಯ ಮಟ್ಟಕ್ಕೆ ಅನುಗುಣವಾಗಿ ನಾವು ಅದಕ್ಕೆ ಫ್ಲೂಯಿಡ್ಸ್ ಅಥವಾ ದ್ರವಗಳನ್ನು ಸಣ್ಣ ಪ್ರಮಾಣದಲ್ಲಿ ನೀಡಬೇಕಾಗುತ್ತೆ. ಯಾವ್ಯಾವ ಥರ? ಇವಾಗ ಹೈಪರ್ಗ್ಲೈಸೀಮಿಯಾ ಅಂದ್ರೆ ಸಕ್ಕರೆ ಮಟ್ಟ ಹೆಚ್ಚಾದಾಗ ಉಪ್ಪಿನ ದ್ರವಗಳು ಅಥವಾ ಸಾಲ್ಟಿ ಫ್ಲೂಯಿಡ್ಸ್ ಅನ್ನು ನೀಡಬೇಕಾಗುತ್ತೆ. ಉದಾಹರಣೆಗೆ ತರಕಾರಿ ಸೂಪ್, ಬೇಯಿಸಿದ ಕೋಳಿ ಸಾರು,
ನಿಂಬೆಹಣ್ಣಿನ ರಸ, ಉಪ್ಪು ಹಾಕಿರೋದು ಅಥವಾ ಮಜ್ಜಿಗೆ ಉಪ್ಪಿನ ಜೊತೆ ನಾವು ತಗೋಬೇಕಾಗುತ್ತೆ. ಅದೇ ರೀತಿ ಹೈಪೋಗ್ಲೈಸಿಮಿಯಾ ಅಥವಾ ಕಡಿಮೆ ಸಕ್ಕರೆ ಆದಾಗ ಸಿಹಿ ದ್ರವಗಳು ಸ್ವೀಟ್ ಫ್ಲೂಯಿಡ್ಸ್ ನೀಡಬೇಕಾಗುತ್ತೆ. ನಿಂಬೆ ಜ್ಯೂಸ್ ಸಕ್ಕರೆಯೊಂದಿಗೆ ಅಥವಾ ಹಣ್ಣಿನ ಜ್ಯೂಸ್ ಸಕ್ಕರೆಯೊಂದಿಗೆ ಅಥವಾ ಯಾವುದೇ ಆದ ಪ್ಯಾಕೆಟ್ ಅಥವಾ ಟೆಟ್ರಾ ಪ್ಯಾಕ್ ಜ್ಯೂಸ್ಗಳು, ಎಲೆಕ್ಟ್ರೋಲೈಟ್ ಪಾನೀಯಗಳು, ORS ಅಥವಾ ರಿಹೈಡ್ರೇಷನ್ ಸೊಲ್ಯೂಷನ್ಗಳು. ಇದೆಲ್ಲರ ಜೊತೆ ಮೊದಲಿಗೆ ನಾವು ಅನಾರೋಗ್ಯಕ್ಕೆ ಚಿಕಿತ್ಸೆ ನೀಡಬೇಕು. ಅಂದರೆ ಅದರ ಮೂಲ ಕಾರಣವನ್ನು ಮೊದಲಿಗೆ ನಾವು ಕಂಡುಹಿಡಿದು ಚಿಕಿತ್ಸೆ ಮಾಡಿ ಮತ್ತು ವೈದ್ಯರು ಸೂಚಿಸಿದ ಅಗತ್ಯ ಔಷಧಿಗಳನ್ನು ನಾವು ತಗೋಬೇಕು. ಅಂದರೆ ಇವಾಗ ಶೀತಕ್ಕೆ, ಜ್ವರಕ್ಕೆ, ಕೆಮ್ಮಿಗೆ ಸಾಮಾನ್ಯವಾಗಿ ಯಾವುದು ನಮ್ಮ ಡಾಕ್ಟರ್ ಕೊಟ್ಟಿರ್ತಾರೋ, ಸಿರಪ್ಗಳು ಕೊಟ್ಟಿರ್ತಾರೋ ಅದನ್ನು ನಾವು ತಗೋಬೇಕಾಗುತ್ತೆ. ನೀವು ಮೊದಲಿಗೆ ನಮ್ಮ ಜೊತೆ ನಾವು ಟೈಪ್ 1 ಕನ್ಸಲ್ಟೇಷನ್ ಮಾಡಿದಾಗ ಮುಂಚೆನೇ ನಾವು ಹೇಳಿರ್ತೀವಿ, ನಾವು ಎಲ್ಲದರ ಮಾಹಿತಿಯನ್ನು ಬರ್ಕೊಂಡಿರ್ಬೇಕು. ಅಂದರೆ ಮಗುವಿನ ರೋಗ ಲಕ್ಷಣವನ್ನು ಟ್ರ್ಯಾಕ್ ಮಾಡಬೇಕು, ಅವರು ತಗೊಳ್ಳುವಂಥ ಔಷಧಿಗಳು ಮತ್ತು ಅವರ ಪ್ರಮಾಣಗಳನ್ನು ಟ್ರ್ಯಾಕ್ ಮಾಡಬೇಕು, ಆಹಾರ ಮತ್ತು ಪಾನೀಯದ ಮಾಹಿತಿಯನ್ನು ಬರೆದಿಟ್ಕೋಬೇಕು, ತೂಕ ಕಡಿಮೆ ಅಥವಾ ಹೆಚ್ಚಾದರೆ ಅದನ್ನು ಬರ್ಕೊಳ್ಳಿ, ಜ್ವರ ಬಂದಾಗ ಬರ್ಕೊಳ್ಳಿ, ರಕ್ತದಲ್ಲಿನ ಸಕ್ಕರೆಗಳನ್ನು ನಾವು SMBG ರಿಪೋರ್ಟ್ ಅಂತ ಹೇಳ್ತೀವಿ, ಅದನ್ನು ನಾವು ಬರೆದಿಟ್ಕೊಳ್ಳೋಕ್ಕೆ ನಾವು ಹೇಳ್ಕೊಟ್ಟಿರ್ತೀವಿ, ಅದನ್ನು ಮಾಡಬೇಕು. ಮತ್ತು ಕೀಟೋನ್ ಮಟ್ಟವನ್ನು ಆವಾಗವಾಗ ಪರೀಕ್ಷಿಸಿ ಮತ್ತು ಅದರ ಬಗ್ಗೆ ಗಮನ ಹರಿಸ್ಕೊತಾ ಇರಬೇಕು. ಇದೆಲ್ಲಕ್ಕಿಂತ ಮುಖ್ಯ, ನಮ್ಮ ಮಗುವಿಗೆ ವಿಶ್ರಾಂತಿಸಲು ಸಹಾಯ ಮಾಡಿ. ಆ ಸಮಯದಲ್ಲಿ ರೆಸ್ಟ್ ತುಂಬಾನೇ ಅಗತ್ಯ. ಸೊ ಇದರೆಲ್ಲ ಬಗ್ಗೆ ಗೊತ್ತಾಯ್ತಲ್ಲ. ಈಗ ಇದೆಲ್ಲ ತಿಳಿದುಕೊಂಡು ನಾವು ಕಾಳಜಿ ವಹಿಸದಿದ್ರೆ ಏನಾಗ್ಬೋದು? ಇದರಿಂದ ಏನಾಗುತ್ತೆ ಅಂದ್ರೆ ಡಯಾಬಿಟಿಕ್ ಕೀಟೋ ಆಸಿಡೋಸಿಸ್ ಈ ಒಂದು ಸಮಸ್ಯೆಯನ್ನು ಉಂಟಾಗ್ಬೋದು. ಸೊ ಈ ಡಯಾಬಿಟಿಕ್ ಕೀಟೋ ಆಸಿಡೋಸಿಸ್ ರೋಗ ಲಕ್ಷಣಗಳು ಯಾವ್ದಾದ್ರು? ಅಧಿಕ ಸಕ್ಕರೆ ಮಟ್ಟ, ವಿಪರೀತ ಬಾಯಾರಿಕೆ, ವಾಕರಿಕೆ ಬರೋದು ಅಥವಾ ವಾಂತಿ ಆಗೋದು, ಹೆಚ್ಚಿದ ಮೂತ್ರ ವಿಸರ್ಜನೆ, ಕುಸ್ಮಾಲ್ ಉಸಿರಾಟ ಅಂದ್ರೆ ದೀರ್ಘವಾದ ಮತ್ತು ಆಳವಾದ ಉಸಿರಾಟ, ವೇಗವಾಗಿ ಕೂಡ ಉಸಿರಾಡ್ತಾ ಇರ್ತಾರೆ, ಬದಲಾದ ಮಾನಸಿಕ ಸ್ಥಿತಿ, ಹಣ್ಣಿನ ವಾಸನೆಯ ಉಸಿರು, ಹೊಟ್ಟೆ ನೋವು, ಹೆಚ್ಚಿನ ಕೀಟೋನ್ ಮಟ್ಟ, ನಿಶಕ್ತಿ. ಇವೆಲ್ಲವೂ ಕೂಡ ಡಯಾಬಿಟಿಕ್ ಕೀಟೋ ಆಸಿಡೋಸಿಸ್ ರೋಗ ಲಕ್ಷಣಗಳು. ನಾನು ಯಾವಾಗ ವೈದ್ಯರನ್ನು ಕರೆಯಬೇಕು? ನಾವು ಯಾವಾಗ ತುರ್ತಾಗಿ ಕಾರ್ಯನಿರ್ವಹಿಸಬೇಕೆಂದರೆ, ಮಗು 3 ಬಾರಿಗಿಂತ ಹೆಚ್ಚು ವಾಂತಿ ಮಾಡುತ್ತಿದ್ದರೆ, ಕೀಟೋನ್ಗಳು ಮಧ್ಯಮದಿಂದ ದೊಡ್ಡದಾಗಿದ್ದರೆ, ಅತಿಯಾದ ಮೂತ್ರ ವಿಸರ್ಜನೆ ಮತ್ತು ಬಾಯಾರಿಕೆ ಆಗ್ತಾ ಇದ್ರೆ, ಮಗುವಿಗೆ ತಿನ್ನಲು ಅಥವಾ ಕುಡಿಯಲು ಸಾಧ್ಯವಾಗುವುದಿಲ್ಲ, ಕರೆಕ್ಷನ್ ಡೋಸೇಜ್ ಅಥವಾ ತಿದ್ದುಪಡಿ ಪ್ರಮಾಣಗಳ ನಂತರವೂ ರಕ್ತದಲ್ಲಿನ ಗ್ಲೂಕೋಸ್ ಮಟ್ಟ ನಿರಂತರವಾಗಿ ಹೆಚ್ಚಾಗಿರುತ್ತದೆ, ವೇಗ ಮತ್ತು ಆಳವಾದ ಉಸಿರಾಟ, ಬಾಯಿಯಿಂದ ಹಣ್ಣಿನ ವಾಸನೆ ಅಥವಾ ಹೊಟ್ಟೆ ನೋವು, ಅರೆ ನಿದ್ರಾವಸ್ಥೆ, ದೌರ್ಬಲ್ಯ, ಇದೆಲ್ಲವೂ ಕೂಡ ಡಯಾಬಿಟಿಕ್ ಕೀಟೋ ಆಸಿಡೋಸಿಸ್ನ ಲಕ್ಷಣಗಳು. ತಕ್ಷಣಕ್ಕೆ ಇವಾಗ ನಾವು ಆಸ್ಪತ್ರೆಗೆ ಕೊಂಡು ಹೋಗ್ಬೇಕಾಗುತ್ತೆ. ಆಸ್ಪತ್ರೆಗೆ ಹೋಗುವ ದಾರಿಯಲ್ಲಿ ಮಗುವನ್ನು ಎಡಭಾಗದಲ್ಲಿ ಮಲಗಿಸಿ. ಬಲವಂತವಾಗಿ ಮಗುವಿಗೆ ಆಹಾರ ನೀಡಬೇಡಿ. ನೀರಿನ ಗುಟುಕು ನೀಡಲು ಸಲಹೆ ನೀಡಿ. ಅಂದರೆ ಮಗು ಪ್ರಜ್ಞೆ ಇದ್ದರೆ ನೀರಿನ ಗುಟುಕನ್ನು ಕೊಡಬಹುದು. ಮಗುವಿನ ವೈದ್ಯಕೀಯ ವಿವರಣೆ ಅಥವಾ ಅದನ್ನು ಹೊಂದಿರುವ ಫೈಲ್ ಅನ್ನು ತಗೊಂಡು ಹೋಗಲು ಮರಿಬೇಡಿ. ನಾನೇನನ್ನು ತಿಳಿಯಬೇಕು? ಇದೆಲ್ಲವನ್ನು ಬಿಟ್ಟು ನಿಮ್ಮ ಕುಟುಂಬವನ್ನು ಆರೋಗ್ಯವಾಗಿಡಲು
ಮತ್ತು ಅನಾರೋಗ್ಯವನ್ನು ತಡೆಗಟ್ಟಲು ಸಹಾಯ ಮಾಡಬೇಕು. ಸರಿಯಾದ ಸಮಯಕ್ಕೆ ಲಸಿಕೆಗಳನ್ನು ನವೀಕೃತವಾಗಿರಿಸಿಕೊಳ್ಳಿ, ಆಗಾಗ ಅದನ್ನು ಅಪ್ಡೇಟ್ ಮಾಡಿಕೊಳ್ಳಿ. ನಮ್ಮ ಕೈಗಳನ್ನು ಚೆನ್ನಾಗಿ ಮತ್ತು ಆಗಾಗ ತೊಳೆಯಲು ಮಕ್ಕಳಿಗೆ ಕಲಿಸಿ. ಉತ್ತಮ ಕೈ ತೊಳೆಯುವಿಕೆಯು ಸೂಕ್ಷ್ಮಾಣುಗಳ ಹರಡುವಿಕೆಗಳನ್ನು ತಡೆಯಬಹುದು. ಅನಾರೋಗ್ಯದ ಜನರೊಂದಿಗೆ ಸಂಪರ್ಕವನ್ನು ತಪ್ಪಿಸಿ. ನೆಗಡಿಯಂತಹ ಕಾಯಿಲೆಗಳನ್ನು ಸುಲಭವಾಗಿ ಹರಡುತ್ತವೆ. ಆರೋಗ್ಯಕರವಾಗಿ ತಿನ್ನಿರಿ ಮತ್ತು ನಿಯಮಿತ ವ್ಯಾಯಾಮ ಮಾಡಿ. ಉತ್ತಮ ಗ್ಲೈಸೆಮಿಕ್ ನಿಯಂತ್ರಣವನ್ನು ಕಾಪಾಡಿಕೊಳ್ಳಿ, ಇದರಿಂದ ಹಲವಾರು ಅನಾರೋಗ್ಯವನ್ನು ಕಾಪಾಡಬಹುದು. ಮಗುವು ಅನಾರೋಗ್ಯಕ್ಕೆ ಒಳಗಾಗುವ ಮುನ್ನವೇ ಸಿದ್ಧರಾಗಿರಿ. ಕಡೆಯ ಗಳಿಗೆಯಲ್ಲಿ ಓಡಬೇಡಿ. ಇನ್ಸುಲಿನ್ಗಳು ಹೆಚ್ಚುವರಿ ಸ್ಟಾಕ್ ಅನ್ನು ಮನೆಯಲ್ಲಿರಿಸಿ. ಹೆಚ್ಚುವರಿ ಗ್ಲುಕೋಮೀಟರ್ ಪಟ್ಟಿಗಳು ಮತ್ತು ಕೀಟೋನ್ ಪಟ್ಟಿಗಳನ್ನು ಮನೆಯಲ್ಲಿ ಸ್ಟಾಕ್ ಇಟ್ಕೊಳ್ಳಿ. ತುರ್ತು ಅಥವಾ ಎಮರ್ಜೆನ್ಸಿ ಪರಿಸ್ಥಿತಿಗಾಗಿ ಹೈಪೋಕಿಟ್ ಯಾವಾಗಲೂ ಸಿದ್ಧವಾಗಿರಲಿ. ಹತ್ತಿರದ ತುರ್ತು ಆರೋಗ್ಯ ಕೇಂದ್ರವನ್ನು ಗಮನಿಸಿ ಬರೆದಿಟ್ಟುಕೊಳ್ಳಿ. ಕಡೇ ಕ್ಷಣಗಳಲ್ಲಿ ಹಾಸ್ಪಿಟಲ್ ಅನ್ನು ಹುಡುಕ್ತಾ ಹೋಗಬೇಡಿ. ನೆನಪಿಟ್ಕೊಳ್ಳಿ, ರಕ್ತದಲ್ಲಿನ ಗ್ಲೂಕೋಸ್ ಪರೀಕ್ಷೆ, ಇನ್ಸುಲಿನ್ ಬಿಡಬೇಡಿ, ಕಾರ್ಬೋಹೈಡ್ರೇಟ್ ಆಯ್ಕೆ ಸರಿಯಾದ ಸಂದರ್ಭದಲ್ಲಿ ಸರಿಯಾದ ರೀತಿಯಲ್ಲಿ ನೀಡಬೇಕು. ಕೀಟೋನ್ ಪರೀಕ್ಷೆಯನ್ನು ಮಾಡ್ತಾ ಇರಬೇಕು. ಇವೆಲ್ಲದನ್ನು ಮಾಡೋದ್ರಿಂದ ನಾವು ಅನಾರೋಗ್ಯವನ್ನು ತಪ್ಪಿಸಬಹುದು ಮತ್ತು ಅನಾರೋಗ್ಯವನ್ನು ತಡೆಗಟ್ಟಬಹುದು. ಇವೆಲ್ಲವೂ ನಿಮ್ಮ ಮಾಹಿತಿ ಸಿಕ್ಕಿದೆ ಅಂತ ಅನ್ಕೊಂಡಿದ್ದೀನಿ. ಈಗ ನಿಮ್ಗೊಂದು ಉದಾಹರಣೆ ಕೊಡ್ತೀನಿ. ನಿಮ್ಗೆ ಇದನ್ನ ಸಾಲ್ವ್ ಮಾಡ್ಲಿಕ್ಕಾಗುತ್ತಾ ನೋಡಿ. ಒಂದು 10 ವರ್ಷದ ಹುಡುಗನಿಗೆ ಕಳೆದ 2 ದಿನಗಳಿಂದ ಗಂಟ್ಲು ನೋವು ಮತ್ತು ಜ್ವರ ಕಾಣಿಸಿದೆ. ಹಿಂದಿನ ದಿನ ಬೆಳಿಗ್ಗೆ ರಕ್ತ ಪರೀಕ್ಷೆ ಮಾಡಿದಾಗ ರಕ್ತದ ಸಕ್ಕರೆ ಮಟ್ಟವು 350 ಇತ್ತು. ಅವರು ಊಟದ ಇನ್ಸುಲಿನ್ ಬೆಳಗ್ಗೆ 5, ಮಧ್ಯಾಹ್ನ 5, ರಾತ್ರಿ 4 ತಗೋತಾರೆ ಮತ್ತು 24 ಗಂಟೆಯ ಇನ್ಸುಲಿನ್ 14 ಯೂನಿಟ್ ತಗೋತಾ ಇದ್ದಾರೆ. ಅವನಿಗೆ ಏನೂ ತಿನ್ನಕ್ಕೂ ಆಗ್ತಾ ಇಲ್ಲ. ಅವರು ಇನ್ಸುಲಿನ್ ಕೂಡ ತೆಗೆದುಕೊಂಡಿಲ್ಲ. ಇಂತಹ ಪರಿಸ್ಥಿತಿಯಲ್ಲಿ ನಾವು ಏನ್ ಮಾಡಬೇಕು? ಯೋಚಿಸಿ. ಈ ಪಾಯಿಂಟ್ಗಳು ನಿಮ್ಮ ತಲೆಗೆ ಬಂದಿದ್ಯಾ ನೋಡಿ. ಇನ್ಸುಲಿನ್ ನಿಲ್ಲಿಸಬಾರ್ದು. ರಕ್ತದ ಪರೀಕ್ಷೆ ಪ್ರತಿ 2ರಿಂದ 4 ಗಂಟೆಗಳಿಗೊಮ್ಮೆ ಪರೀಕ್ಷಿಸಬೇಕು. ರಕ್ತದ ಗ್ಲೂಕೋಸ್ ಅನ್ನು ತಿದ್ದುಪಡಿ ಇನ್ಸುಲಿನ್ ತೆಗೆದುಕೊಂಡು ನಿಯಂತ್ರಿಸಬೇಕು. ಮೂತ್ರದ ಕೀಟೋನ್, ರಕ್ತದ ಕೀಟೋನ್ 6ರಿಂದ 8 ಗಂಟೆಗಳಿಗೊಮ್ಮೆ ಪರೀಕ್ಷಿಸಬೇಕು. ಉಪ್ಪಿನ ದ್ರವದ ಗುಟುಕನ್ನು ಸೇವಿಸಿ ದೇಹದ ಜಲಸಂಚಯವನ್ನು ನಿರ್ವಹಿಸಬೇಕು. ಯಾಕಂದ್ರೆ ಈ ಹುಡುಗನಿಗೆ ಏನು ತಿನ್ನಕ್ಕಾಗ್ತಿಲ್ಲ, ಆದರೆ ಶುಗರ್ 350 ಇರೋದ್ರಿಂದ ಅವನಿಗೆ ಸಾಲ್ಟಿ ಫ್ಲೂಯಿಡ್ಸ್ ನೀಡಬೇಕು. ಜ್ವರದ ಅಥವಾ ಗಂಟಲು ನೋವಿನ ಮೂಲ ಕಾರಣವನ್ನು ಫಸ್ಟ್ ಕಂಡುಹಿಡಬೇಕು ಮತ್ತು ಹತ್ತಿರದಲ್ಲಿರುವ ವೈದ್ಯರ ಸಲಹೆಯಂತೆ ಜ್ವರ ಮತ್ತು ಕೆಮ್ಮಿನ ಔಷಧಿಯನ್ನು ತೆಗೆದುಕೊಳ್ಳಬೇಕು. ಇದೆಲ್ಲ ಮಾಡಿ ಕೂಡ ಕೆಲವೊಮ್ಮೆ ಇದನ್ನು ನಿಯಂತ್ರಿಸಲು ಕಷ್ಟವಾಗುತ್ತದೆ. ಆಗ ತಡ ಮಾಡದೆ ಹತ್ತಿರದ ಆಸ್ಪತ್ರೆಗೆ ಹೋಗಿ ಚಿಕಿತ್ಸೆಯನ್ನು ತೆಗೆದುಕೊಳ್ಳಬೇಕು. ಇನ್ನೊಂದು ಉದಾಹರಣೆ ನೋಡಿ. ಇದು 14 ವರ್ಷದ ಒಂದು ಹುಡುಗಿ ತನ್ನ ಸ್ನೇಹಿತರ ಜೊತೆ ಆಚೆ ತಿಂದು 2 ದಿನದಿಂದ ವಾಂತಿ ಮತ್ತು ಭೇದಿ ಶುರುವಾಗಿದೆ. ರಕ್ತದ ಸಕ್ಕರೆ ಪರೀಕ್ಷೆ ಮಾಡುವಾಗ 67 ಬಂದಿದೆ. ಅವರಿಗೆ ಏನೂ ತಿನ್ನುವುದಕ್ಕಾಗ್ತಿಲ್ಲ, ತುಂಬಾ ಸುಸ್ತು, ಬೆವರು ಬರ್ತಾ ಇದೆ ಮತ್ತು ಕೈಕಾಲೆಲ್ಲ ನಡ್ಕ ಬರ್ತಾ ಇದೆ. ಈಕೆ ಇನ್ಸುಲಿನ್ ಕೂಡ ನಿಲ್ಲಿಸಿದ್ದಾರೆ.
ಇಂತಹ ಪರಿಸ್ಥಿತಿಯಲ್ಲಿ ನಾವು ಏನು ಮಾಡಬೇಕು? ಯೋಚನೆ ಮಾಡಿ. ಯೋಚನೆ ಮಾಡಿದ್ರಲ್ವಾ? ನೋಡೋಣ. ಮೊದಲಿಗೆ ರಕ್ತದ ಸಕ್ಕರೆ ಕಡಿಮೆಯಾದಾಗ ಸಕ್ಕರೆ ಅಥವಾ ಗ್ಲೂಕೋಸ್ ತೆಗೆದುಕೊಂಡು 15 ನಿಮಿಷಗಳ ನಂತರ ಏನಾದರೂ ಸೇವಿಸಬೇಕು. ರಕ್ತದ ಪರೀಕ್ಷೆಯನ್ನು 2ರಿಂದ 4 ಗಂಟೆಗೊಳಗೊಮ್ಮೆ ಮಾಡಬೇಕು. ಯಾಕಂದ್ರೆ ಅನಾರೋಗ್ಯಕ್ಕೆ ಒಳಗಾಗಿದ್ದಾರೆ. ಶುಗರು ಪದೇ ಪದೇ ಚೆಕ್ ಮಾಡಬೇಕಾಗುತ್ತೆ. ಇವಾಗ ಇವ್ರಿಗೆ ಶುಗರ್ ಕಡಿಮೆ ಆಗಿದೆ ಅಂದ್ರೆ ಹೈಪೋಗ್ಲೈಸಿಮಿಯಾ ಆಗಿರೋದ್ರಿಂದ ಸಿಹಿ ದ್ರವ್ಯಗಳನ್ನು ಸಣ್ಣ ಸಣ್ಣ ಗುಟಕಿನ ಮೂಲಕ ಸೇವಿಸಬೇಕು. ಊಟದ ಇನ್ಸುಲಿನ್ ಅನ್ನು ಯೋಚನೆ ಮಾಡಿ ನೀಡಿ. ಅಂದ್ರೆ ಊಟ ಮಾಡ್ತಿದ್ರೆ ಕೊಡ್ಬೋದು. ಊಟ ಮಾಡಿಲ್ಲ ಅಂದ್ರೆ ಶುಗರ್ ಪರೀಕ್ಷೆ ಮಾಡಿ ಕಮ್ಮಿ ಇದ್ರೆ ಅವ್ರಿಗೆ ಇನ್ಸುಲಿನ್ ಅಗತ್ಯವಿರೋದಿಲ್ಲ. ಆದ್ರೆ ಏನಾದ್ರೂ ಅವರು ಆಹಾರ ಸೇವಿಸಿದ್ರೆ ಇನ್ಸುಲಿನ್ ನೀಡಬೇಕಾಗತ್ತೆ. ಬಟ್ ಯಾವುದೇ ಕಾರಣಕ್ಕೂ 24 ಗಂಟೆಯ ಇನ್ಸುಲಿನ್ ಅಥವಾ ಬೇಸಲ್ ಇನ್ಸುಲಿನ್ ಅನ್ನು ನಾವು ನಿಲ್ಲಿಸಬಾರ್ದು. ಸಾಮಾನ್ಯವಾಗಿ ವಾಂತಿ ಮತ್ತು ಭೇದಿ ಕ್ರಮೇಣವಾಗಿ ಕಮ್ಮಿ ಆಗುತ್ತೆ. ಮಗು ತುಂಬಾ ಸುಸ್ತಾಗಿ ಪ್ರತಿಕ್ರಿಯೆ ನೀಡಲಿಲ್ಲ ಅಂದ್ರೆ ತಕ್ಷಣಕ್ಕೆ ಹತ್ತಿರದ ಆಸ್ಪತ್ರೆಗೆ ತೆಗೆದುಕೊಂಡು ಹೋಗಬೇಕು. ಆರೋಗ್ಯಕರ ಆಹಾರ ಸೇವಿಸಿ ಮತ್ತು ನೈರ್ಮಲ್ಯತೆಯನ್ನು ಕಾಪಾಡಿದಾಗ ಸೋಂಕುಗಳನ್ನು ತಡೆಗಟ್ಟಬಹುದು. ಸ್ನೇಹಿತರೆ, ನಿಮಗೆ ಇದೆಲ್ಲರ ಬಗ್ಗೆ ಮಾಹಿತಿ ಸಿಕ್ಕಿದೆ ಅಂತ ಅನ್ಕೊಂಡಿದ್ದೀನಿ. ನೆನ್ಪಿಟ್ಕೊಳ್ಳಿ, ಆರೋಗ್ಯಕರ ಅಭ್ಯಾಸ, ಆರೋಗ್ಯಕರ ಜೀವನ. ಈ ಮಾಹಿತಿಯನ್ನು ನಿಮ್ಮ ಫ್ರೆಂಡ್ಸ್ ಜೊತೆ ಅಥವಾ ನಿಮಗೆ ಗೊತ್ತಿರೋರ ಜೊತೆ ಶೇರ್ ಮಾಡಿ. ಇದನ್ನು ಅನಾರೋಗ್ಯದಿಂದ ನಾವು ಕಾಪಾಡಲು ಒಂದು ಒಳ್ಳೆಯ ಮಾಹಿತಿಯನ್ನು ನೀಡಿದ್ದೇವೆ. ಸಕ್ಕರೆ ಗುರು ಚಾನೆಲ್ನಿಂದ ಈ ಮಾಹಿತಿಯನ್ನು ಪಡೆದುಕೊಂಡು ಎಲ್ಲರಿಗೆ ಒಳ್ಳೆಯದಾಗಲಿ. ಥ್ಯಾಂಕ್ ಯು.